ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಮೋಸ ಮೋಸ ಮೋಸ. ಕಾಸಿಗಾಗಿ ಭೂಮಿಯ ಮೇಲೆ ದಿನನಿತ್ಯ ತರಹೇವಾರಿ ಮೋಸಗಳು ನಡೀತಾನೆ ಇರ್ತವೆ. ಹಾಡ ಹಗಲೇ ನಮ್ ಕಣ್ಮುಂದೆ ನಮ್ ಗೊತ್ತಿಲ್ಲದಂತೆ ನಮ್ಗೆ ಮಕ್ಮಲ್ ಟೋಪಿ ಹಾಕಿ ಯಾಮಾರಿಸಿ ಯಮಲೋಕ ರಹದಾರಿಗೆ ಇವರೇ ಟಿಕೆಟ್ ನೀಡ್ತಿದ್ದಾರೆ. ನಾವು ತಿನ್ನುವ ಆಹಾರ, ಸೇವಿಸುವ ಗಾಳಿ, ಕುಡಿಯೋ ನೀರು ಎಲ್ಲದರಲ್ಲೂ ವಿಷ ಇದ್ದೇ ಇದೆ. ಇನ್ನಿಷ್ಟೇ ಅಲ್ಲ, ವಿಷ ದೇಹ ಸೇರಿದ ಮೇಲೆ ದೇಹ ಹೇಗೆ ಸರಿ ಇರುತ್ತೆ ಹೇಳಿ? ಆರೋಗ್ಯ ಕೈ ಕೊಟ್ಟಿದ್ದೆ ಅಂತಂದ್ರೆ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಮೋಸ. ಅವರು ಕೂಡ ಔಷಧಿ ಸಂಜೀವಿನಿ ಆಗೋ ಬದಲು ವಿಷವಾಗ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫಾಲ್ ಕಾಫ್ ಸಿರಪ್ ಕುಡಿದು ಮಕ್ಕಳ ಸಾವು. ಇದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಇದ್ರ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದ್ದು ದುಷ್ಟ ದುರುಳರ ಹೀನ ಕೃತ್ಯಕ್ಕೆ ಜನರೇ ಶಾಕ್ ಆಗಿದ್ದಾರೆ. ಹೌದು, ಹೈದರಾಬಾದ್ ಮೂಲದ ವೈದ್ಯೊಬ್ಬರು ಕಳೆದ 8 ವರ್ಷಗಳಿಂದ ನಕಲಿ ORS ಲೇಬಲ್ ಬಳಕೆ ಮಾಡ್ತಿರುವ ಕುರಿತು ಕಾನೂನು ಹೋರಾಟವನ್ನ ಮಾಡ್ತಾನೆ ಬಂದಿದ್ರು. ಇವರ ಹೋರಾಟಕ್ಕೆ ಈಗ ಗೆಲುವು ಸಿಕ್ಕಿದೆ. ಇದೀಗ ಆಹಾರ ಉತ್ಪನ್ನಗಳಲ್ಲಿ ಪ್ರಮುಖವಾಗಿ ಹಣ್ಣಿನ ಪಾನೀಯ ಮೇಲೆ ORS ಅಂತ ಲೇಬಲ್ ಬಳಕೆ ಮಾಡೋದನ್ನ FSSAI ನಿಷೇಧಿಸಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿದ ಸೂತ್ರಗಳನ್ನು ಒಳಗೊಂಡಂತಹ ಪಾನೀಯಗಳು ಮಾತ್ರ ORS ಎಂದು ಲೇಬಲ್ ಬಳಕೆ ಮಾಡಬಹುದು. ಇನ್ನುಳಿದ ಪಾನೀಯಗಳು ORS ಅಲ್ಲ ಅಂತ ತಿಳಿಸಿದೆ. ಮೆಡಿಕಲ್ಗಳಲ್ಲಿ ಆಕರ್ಷಕ ಪ್ಯಾಕ್ಗಳಲ್ಲಿ ಮಾರಾಟವಾಗುವ ORS ಹೆಸರಿನ ಪಾನೀಯಗಳು ದೇಹಕ್ಕೆ ಎನರ್ಜಿ ನೀಡುತ್ತವೆ ಅಂತ ಸುಳ್ಳು ಪ್ರಚಾರ ನೀಡಲಾಗ್ತಾ ಇದೆ. ಆದರೆ ಅವು ಅತಿಯಾದ ಸಕ್ಕರೆ ಅಂಶಗಳಿಂದ ಕೂಡಿವೆ. ಕೆಲವೊಮ್ಮೆ ಅನುಮೋದಿತ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದು ಡಾಕ್ಟರ್ ಶಿವರಂಜನಿ ಅವರ ವಾದ. ಈ ORS ಸುಸ್ತನ್ನ ಹೋಗಲಾಡಿಸುವ ಬದಲು ಸೇವಿಸುವವರಿಗೆ ಇನ್ನಷ್ಟು ಸಮಸ್ಯೆಯನ್ನ ತಂದೊಡ್ಡುವ ಸಿಹಿ ಪಾನೀಯ ಅಷ್ಟೇ ಅನ್ನೋದು ಸತ್ಯಾಂಶದಲ್ಲಿ ಗೊತ್ತಾಗಿದೆ. ಹೀಗಾಗಿನೇ ಅಂತಹ ನಕಲಿ ORSಗೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಚಾಟಿ ಬೀಸಿದ್ದು, ಇನ್ಮುಂದೆ ವಿಶ್ವಸಂಸ್ಥೆ ನೀಡಿರುವ ಮಾನದಂಡವನ್ನ ಪಾಲಿಸುವ ಉತ್ಪನ್ನಗಳನ್ನ ಮಾತ್ರ ORS ಅಂತ ಮಾಡಬಹುದು, ಅದನ್ನ ಮಾರಬಹುದು. ಇಲ್ಲದಿದ್ರೆ ಅವುಗಳ ಮೇಲೆ ORS ಅಂತ ನಮೂದಿಸುವ ಹಾಗಿಲ್ಲ ಅಂತ ಆದೇಶವನ್ನ ಹೊರಡಿಸಿದೆ. ಇನ್ನು ORS ಅಂತ ಹೆಸರನ್ನ ಮುದ್ರಿಸಿರುವ ಎಲ್ಲಾ ಪ್ಯಾಕೆಟ್ಗಳು ಕೂಡ ಅಸಲಿಗೆ ಆ ORS ಅಂತ ತಿಳಿದು ಬರಲ್ಲ. ಅದರ ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ORSಗೆ ಮಾನದಂಡವನ್ನು ಕೂಡ ನಿಗದಿಪಡಿಸಿದ್ದು, ಅಸಲಿ ORS ನಲ್ಲಿ 1 ಲೀಟರ್ಗೆ 2.6 ಗ್ರಾಂ ಸೋಡಿಯಂ ಕ್ಲೋರೈಡ್, 1.5 ಗ್ರಾಂ ಪೊಟ್ಯಾಷಿಯಂ ಕ್ಲೋರೈಡ್, 2.9 ಗ್ರಾಂನಷ್ಟು ಸೋಡಿಯಂ ಸಿಟ್ರೇಟ್ ಮತ್ತು ಬಹುಮುಖ್ಯವಾಗಿ 13.5 ಗ್ರಾಂ ಸಕ್ಕರೆ ಇರಬೇಕು. ಇದರಲ್ಲಿ ಒಂದು ಅಂಶವನ್ನ ಮೀರಿದ್ರೂ ಅದು ORS ಆಗೋದಿಲ್ಲ, ಆಗೋಕ್ಕೂ ಯೋಗ್ಯವಿಲ್ಲ ಅಂತ ವಿಶ್ವ ಆರೋಗ್ಯ ಸಂಸ್ಥೆಗೆ ತಿಳಿಸಿದೆ. ಆದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅನೇಕ ORS ಅಂತ ಮಾರಲ್ಪಡುವ ಪಾನೀಯಗಳಲ್ಲಿ ಲೀಟರ್ಗೆ 120 ಗ್ರಾಂ ಸಕ್ಕರೆ, 110 ಗ್ರಾಂ ಹೆಚ್ಚುವರಿ ಸಕ್ಕರೆ, 1.17 ಗ್ರಾಂ ಸೋಡಿಯಂ, 0.79 ಗ್ರಾಂ ಪೊಟ್ಯಾಷಿಯಂ ಹಾಗೂ 1.47 ಗ್ರಾಂ ಕ್ಲೋರೈಡ್ ಇರುತ್ತೆ. ಇಂಥ ಉತ್ಪನ್ನಗಳು ORS ಆಗಿರೋಕ್ ಸಾಧ್ಯನೇ ಇಲ್ಲ. ಹೀಗಾಗಿ ಇನ್ಮುಂದೆ ORS ಖರೀದಿಸುವಾಗ ಈ ಮೇಲಿನ ಅಂಶಗಳನ್ನು ಸರಿಯಾಗಿ ಗಮನಿಸಿ. ಅದರಲ್ಲೂ ಸಕ್ಕರೆ ಅಂಶ ಕಡ್ಡಾಯವಾಗಿ ಲೀಟರ್ಗೆ 13.5 ಗ್ರಾಂ ಮೀರಿರಬಾರ್ದು. ಸಾಮಾನ್ಯವಾಗಿ ಸಿಗುವ ORSಗಳಲ್ಲಿ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಇರೋದಿಲ್ಲ, 100 ಗ್ರಾಂಗೂ ಹೆಚ್ಚು ಸಕ್ಕರೆ ಇರುತ್ತೆ. ಅಂಥ ಉತ್ಪನ್ನಗಳನ್ನು ತಿರಸ್ಕರಿಸಿ. ORS ಔಷಧ, ಇದು ತಂಪು ಪಾನೀಯವಲ್ಲ ಅಂತಾರೆ ಡಾಕ್ಟರ್ ಶಿವರಂಜನಿ. ಹಣ್ಣಿನ ಪಾನೀಯ ಸೇರಿದಂತೆ ಇತರ ಪಾನೀಯಗಳ ಮೇಲೆ ORS ಅಂತ ಲೇಬಲ್ ಹಾಕಿ ಮಾರಾಟ ಮಾಡ್ತಿರೋದು ನಿಯಮ ಉಲ್ಲಂಘನೆಯಾಗಿದೆ. ಇಂಥ ಪಾನೀಯಗಳು ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಉಲ್ಲಂಘಿಸುತ್ತೆ ಮತ್ತು ತಪ್ಪು ಅಭಿಪ್ರಾಯವನ್ನ ರವಾನಿಸುತ್ತೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಒಟ್ಟಾರೆಯಾಗಿ ORS ಹೆಸರಿನಲ್ಲಿ ಜನರಿಗೆ ಮಂಕುಬೂದಿ ಎರಚಿ ದುಡ್ಡನ್ನ ದೋಚುತ್ತಿದ್ದ ದುಷ್ಟರಿಗೆ ಈಗ ಸರಿಯಾದ ಬಿಸಿ ಮುಟ್ಟಿದೆ. ಹೈದರಾಬಾದ್ ಮೂಲದ ವೈದ್ಯೊಬ್ಬರು ನಡೆಸಿದ ಸುದೀರ್ಘ 8 ವರ್ಷಗಳ ಹೋರಾಟಕ್ಕೆ ಸಂದ ಜಯವಾಗಿದೆ. ಇವರ ಕಳಕಳಿಗೆ ಇಡೀ ಸಮಾಜವೇ ಭೇಷಿ ಎಂದಿದೆ. ಏನಾದರೂ ಪ್ರತಿ ನಾಗರಿಕರು ಇಂಥ ವಿಷಯದಲ್ಲಿ ಜಾಗೃತರಾಗಬೇಕು ಅನ್ನೋದೇ ನಮ್ಮ ಕಳಕಳಿಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.